ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶಾಲೆ ಹೆಸರನ್ನ ಇಲ್ಲಿ ಬರ್ಕೊಳ್ತಕ್ಕಂಥದ್ದು 2025-26ನೇ ಸಾಲಿನ 15 ದಿನಗಳ ಸೇತು ಬಂದ ತರಗತಿ 9 ವಿಷಯ ಗಣಿತ. ಇಲ್ಲಿ ಶಿಕ್ಷಕರ ಹೆಸರನ್ನ ಇಲ್ಲಿ ಬರ್ಕೊಳ್ತಕ್ಕಂಥದ್ದು 9ನೇ ತರಗತಿ ಗಣಿತದ ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಪಟ್ಟಿ ಇದೆ. ಈ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಈಗಾಗಲೇ ವಿಡಿಯೋ 1ರಲ್ಲಿ ಅಂದ್ರೆ ಈ ಒಂದು ಸಾಲಿನ 2025-26ನೇ ಸಾಲಿಗಾಗಿ ನಾನು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದರಲ್ಲಿ ಸಾಮರ್ಥ್ಯಗಳ ಪಟ್ಟಿಯನ್ನು ಸಂಪೂರ್ಣವಾಗಿ ಇಲ್ಲಿ ಕೊಡಲಾಗಿದೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಅದರದ ಒಂದು PDF ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ. ಹಾಗಾಗಿ ಅಪೇಕ್ಷಿತ ಕಲಿಕಾ ಫಲಗಳು ಒಟ್ಟು 10 ಅನ್ನು ತೆಗೆದುಕೊಳ್ಳಲಾಗಿದೆ. ಸಂಖ್ಯಾ ಪದ್ಧತಿ, ವಿವಿಧ ಗಣಗಳ ಪರಿಚಯ, ವರ್ಗ ಮತ್ತು ವರ್ಗಮೂಲಗಳನ್ನು ತಿಳಿಯುವುದು, ಘನ ಮತ್ತು ಘನಮೂಲಗಳನ್ನು ತಿಳಿಯುವುದು, 4ನೇ ವಿವಿಧ ಕೋನಗಳು ಮತ್ತು ಗುಣಲಕ್ಷಣಗಳು ಮತ್ತು ರೇಖಾಚಿತ್ರ, 5ನೇದು ಬೀಜೋಕ್ತಿಯ ವಿಧಗಳು, ಸಜಾತಿ ಮತ್ತು ವಿಜಾತಿ ಪದಗಳನ್ನು ವಿಂಗಡಿಸುವುದು, 6ನೇದು ಬೀಜೋಕ್ತಿಯ ಮೂಲ ಕ್ರಿಯೆಗಳು, 7ನೇದು ಘಾತಾಂಕಗಳ ನಿಯಮ ಮತ್ತು ಅನ್ವಯಗಳು, 8ನೇ ತ್ರಿಭುಜಗಳ ವಿಧಗಳು ಮತ್ತು ಗುಣಲಕ್ಷಣಗಳು, 9ನೇ ಚತುರ್ಭುಜಗಳ ವಿಧಗಳ ಮತ್ತು ಗುಣಲಕ್ಷಣಗಳು, 10ನೇ ಘನಾಕೃತಿಗಳ ಪರಿಚಯ ಮತ್ತು ಗುಣಲಕ್ಷಣಗಳನ್ನು ತಿಳಿಯುವುದು. ಈಗ ಅದೇ 15 ದಿನಗಳ ಸೇತು ಬಂದ ಕಾರ್ಯಚಟುವಟಿಕೆಯನ್ನ ಇಲ್ಲಿ ನಾವು ಮೊದಲನೇ ದಿನ ಪೂರ್ವ ಪರೀಕ್ಷೆನ ತೆಗೆದುಕೊಳ್ಬೇಕು, ಕೊನೆಯ ದಿನ ಸಾಫಲ್ಯ ಪರೀಕ್ಷೆ, ಮಧ್ಯದಲ್ಲಿ 10 ದಿನ ನಾವು ಆ ಸಾಮರ್ಥ್ಯಗಳನ್ನ ಬೋಧನೆಯನ್ನ ಮಾಡೋದರ ಮೂಲಕ ಆ ಒಂದು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಒಂದು ಮುಂದೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅಂತ. ಹಾಗಾಗಿ ಇಲ್ಲಿ ನಮಗೆ ಒಟ್ಟು 15 ದಿನಗಳ ಒಂದು ಸೇತು ಬಂಧ ಇದೆ. ಅದರಲ್ಲಿ 12 ದಿನಗಳು ಮಾತ್ರ ನಮಗೆ ಬೋಧನೆಗೆ ಲಭ್ಯ ಇರತಕ್ಕಂಥದ್ದು, 3 ದಿನಗಳ ರಜೆ ಇದೆಯಲ್ಲ. ಹಾಗಾಗಿ 12 ದಿನಗಳಲ್ಲಿ 1 ದಿನ ಪೂರ್ವ ಪರೀಕ್ಷೆ, 1 ದಿನ ಸಾಫಲ್ಯ ಪರೀಕ್ಷೆ, 10 ದಿನ ಅಸಾಮರ್ಥ್ಯಗಳ ಬೋಧನೆಗಾಗಿ ಅಂತ. ಇನ್ನ ಇಲ್ಲಿ 9ನೇ ತರಗತಿ ಗಣಿತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, 9ನೇ ತರಗತಿ ಗಣಿತ ಈಗಾಗಲೇ ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ಹೋಗಿ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು PDF ಲಿಂಕ್ ಅನ್ನ ಕೊಟ್ಟಿರ್ತೇನೆ. ತಾವು ಅದನ್ನ ಅಲ್ಲಿ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿಯೂ ಕೂಡ ತೋರಿಸ್ತಾ ಇದ್ದೀನಿ. ಈ ಪೂರ್ವ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಕ್ಕಂಥದ್ದು ಸೇತು ಬಂದ ವಿಶ್ಲೇಷಣೆಯ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ವಿವರಣೆಯನ್ನು ನೀಡಿದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾವು ಸಾಫಲ್ಯ ಪರೀಕ್ಷೆಯನ್ನ ನೋಡೋಣ. ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ತರಗತಿ 9 ವಿಷಯ ಗಣಿತ. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತಿದೆ. 1ನೇ ಪ್ರಶ್ನೆ, ಪ್ರತಿಯೊಂದರಲ್ಲಿ 3 ಪ್ರಶ್ನೆಗಳನ್ನು ತೆಗೆದುಕೊಳ್ಳೋದು. ಒಟ್ಟು 10 ಸಾಮರ್ಥ್ಯಗಳಿವೆ. 10 ಸಾಮರ್ಥ್ಯಗಳಲ್ಲಿ ಒಂದೊಂದು ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಆ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು ಸರಿಯಾದರೆ ಅದನ್ನ A ಅಂತ ಕೊಡಬೇಕು, ಇಲ್ಲದೇ ಇದ್ದರೆ ಅದನ್ನ B ಅಂತ ನಾವು ಮೌಲ್ಯಮಾಪನದಲ್ಲಿ ಕೊಡ್ತಕ್ಕಂಥದ್ದು ಈ ಒಂದು ಪರಿಹಾರ ಬೋಧನೆಯಲ್ಲಿ. ಪೂರ್ಣ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ, ಬಿದು ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಬರೆಯಿರಿ, ಸಿದು ಪೂರ್ಣಾಂಕ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ. ಎರಡನೇದು 81 ಸ್ಕ್ವೇರ್ ರೂಟ್ ಆಫ್ 81ರ ಬೆಲೆ ಎಷ್ಟು, 3ರ ವರ್ಗ ಅಂದ್ರೆ 3ರ ಘಾತ 2ರ ಬೆಲೆ ಎಷ್ಟು, 64ರ ವರ್ಗಮೂಲ 8 ಇದನ್ನು ಸಂಕೇತ ರೂಪದಲ್ಲಿ ಬರೆಯಿರಿ. ಮೂರನೇದು 6ರ ಘನ ಎಷ್ಟು, 125ರ ಘನಮೂಲ ಎಷ್ಟು, 2ರ ಘನ 8 ಇದನ್ನು ಸಂಕೇತ ರೂಪದಲ್ಲಿ ಬರೆಯಿರಿ. ನಾಲ್ಕನೇದು 180 ಡಿಗ್ರಿಯ ಸಮನಾದ ಕೋನವನ್ನು ಎಂಥ ಕೋನ ಎನ್ನುತ್ತೆ ಅಂತ ಬರೀಬೇಕು. ಲಂಬ ಕೋನ ಎಂದರೇನು, ಚಿತ್ರ ನೋಡಿ ಕೋನದ ವಿಧವನ್ನ ಬರೆಯಿರಿ. ಇನ್ನು 5ನೇದು ತ್ರಿಪದೋಕ್ತಿ ಎಂದರೇನು, ದ್ವಿಪದಕ್ಕೆ 2 ಉದಾಹರಣೆ ಕೊಡಿ. ಇಲ್ಲಿ ಕೊಟ್ಟಿರುವಂತಹ ಈ ಪದಗಳಲ್ಲಿ ಏಕಪದ, ದ್ವಿಪದ ಮತ್ತು ತ್ರಿಪದಗಳಾಗಿ ವಿಂಗಡಿಸಿ ಬರೀತಕ್ಕಂಥದ್ದು. ಇನ್ನು 6ನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ 6ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವಂತಹ ಈ ಬೀಜಗಣಿತ ಅಂದ್ರೆ 5x + 3y - 2x + 2y - y + 3y + x ಅನ್ನ ಸಂಕ್ಷೇಪಿಸಿ. ಡಿದು x - 3y 3x - y ಗುಣಲಬ್ಧವನ್ನ ಕಂಡುಹಿಡಿಯಿರಿ. 8x³ yz ಘಾತ 4 ಭಾಗಿಲೆ 2xy ಅಂದ್ರೆ ಇದನ್ನ ಭಾಗಾಕಾರವನ್ನು ಮಾಡಿ. 7ನೇದು 3ರ ಘಾತ 4 × 3ರ ಘಾತ, ಇಲ್ಲಿ ಅನ್ವಯವಾಗುವ ಘಾತಾಂಕ ನಿಯಮವನ್ನು ಬರೆದು ಸಂಕ್ಷೇಪಿಸಿ. ಇಲ್ಲಿ ಕೂಡ ಅನ್ವಯವಾಗುವ ಘಾತಾಂಕ ನಿಯಮವನ್ನು ಬರೆದು ಸಂಕ್ಷೇಪಿಸಿ, ಇಲ್ಲಿ ಕೂಡ ಸಂಕ್ಷೇಪಿಸಿ ಅಂತ. 8ನೇದು ಕೋನಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನು ಬರೆಯಿರಿ. ಬಿ ಪ್ರಶ್ನೆ, 3 ಬಾಹುಗಳು ಸಮನಾಗಿರುವ ತ್ರಿಭುಜವನ್ನು ಎಂಥ ತ್ರಿಭುಜ ಎನ್ನುತ್ತೇವೆ. ಸಿ ಈ ತ್ರಿಭುಜದ ಬಾಹುಗಳ ಕೋನಗಳು ಮತ್ತು ಶೃಂಗಗಳನ್ನು ಗುರುತಿಸಿ ಬರೆಯಿರಿ. ಬಾಹುಗಳ್ಯಾವು, ಕೋನಗಳ್ಯಾವು, ಶೃಂಗಗಳು. 9ನೇದು ವರ್ಗದ 2 ಗುಣಲಕ್ಷಣಗಳನ್ನು ಬರೆಯಿರಿ. ಬಿ ಆಯತದ 2 ಗುಣಲಕ್ಷಣಗಳನ್ನು ಬರೆಯಿರಿ. ಚತುರ್ಭುಜದ ವಿಧಗಳನ್ನು ಬರೆಯಿರಿ.
10ನೇ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ 10ನೇ ಸಾಮರ್ಥ್ಯ ಘನದ ಮುಖಗಳ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಬರೀಬೇಕು. ಆಯತನ ಘನದ ಅಂಚುಗಳ ಸಂಖ್ಯೆ ಎಷ್ಟು, ಈ ಘನಾಕೃತಿಯನ್ನು ಹೆಸರಿಸಿ ಅದರ ಶೃಂಗಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರೀತಕ್ಕಂಥ. ಆದ್ಮೇಲೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಸಾಮರ್ಥ್ಯಗಳ ಪಟ್ಟಿ ಮತ್ತು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಒಂದು PDF ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡುತ್ತೇನೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.